ನಾನು ಬೆಂಗಳೂರು ಮಗಳಾದ್ರೂ ಕಲ್ಯಾಣ ಕರ್ನಾಟಕದ ಸೊಸೆ. ಸೊಸೆ ನೋಡಿ, ನಾವು ಅಲ್ಲಿದ್ರು ನಮ್ಮ ಆನೇಕಲ್ ಶಿವಣ್ಣ ಅಲ್ರಿ ದೊಡ್ಡ ಇರಿ ಅಂದ್ರೆ ನಾವು ಆ ಭಾಗದವರಿದ್ರು ಈ ಭಾಗದವರಿದ್ರು ನಾವೆಲ್ಲ ಮಕ್ಕಳು ಒಂದೇ ತಾಯಿಯ ಮಕ್ಕಳು ಅಂತ ಹೇಳಿ ನೀವು ನಮ್ಮನ್ನ ಈ ವೇದಿಕೆಗೆ ಸೇರಿಸಿ ಇತಿಹಾಸವನ್ನ ಸೃಷ್ಟಿ ಮಾಡಿದ್ದಾರೆ. ಮನಸ್ಸು ಏನೇನು ಬೇಕಾದ್ರೂ ಸಾಧಿಸಬಲ್ಲೆ ಅನ್ನುವಂತ ಸಂದೇಶ ಇವತ್ತು ನಮ್ಮ ಹುಲಿಜಂತಿ ಮಾಳಿಂಗರಾಯರ ಆಚಾರ ಕೊಡ್ತಾರೆ. ಪ್ರಕಾಶ್ ಜಾರಕಿಹೊಳಿಯವರಂತೂ ಅಕ್ಕನೇ ಬರ್ಬೇಕು, ಅಕ್ಕ ಅನ್ನೋದೊಂದು ಬಿಟ್ರೆ ಅವನ ಎದೆಯಲ್ಲಿ ನಾನು ನಿಜಾನ ಸಂಗೊಳ್ಳಿ ರಾಯಣ್ಣ ನೋಡ್ತೀನಿ ಕಣ. ನನಗೆಲ್ಲ ಮುಖ್ಯ ನಮಸ್ಕಾರ. ಇದುವರೆಗೂ ಅಜರಾಮರವಾಗಿರುವ ನೆನಪಿರಬಲ್ಲ ದೇಶ ಪ್ರೇಮಿ ಮಹಾಪರಾಕ್ರಮಿ ರಾಯಣ್ಣ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಜಾತ್ರೆ ಬಹಳ ಸಾವಿರಾರು ಜನ ನನ್ನ ಜೊತೆ ಇದ್ದಾರೆ. ಕಿತ್ತೂರನ್ನ ಉಳಿಸ್ಬೇಕು, ಅವ್ರಿಗೆ ಉಳಿಸ್ಬೇಕವ ತಾಯಿ ಅಂತ ಭಿಕ್ಷೆ ಬೇಡ್ತಾರೆ. ಅವರು ಬಂದು ಜನ ಹೇಳ್ತಾರೆ, ಒಂದು ಹೆಣ್ಣು ಮಗಳು ಬರ್ತಾಳೆ, ತನ್ನ ಮಾಂಗಲ್ಯವನ್ನು ಕೊಡ್ತಾಳೆ. ರಾಯಣ್ಣ, ಈ ಮಾಂಗಲ್ಯವನ್ನು ತಗೊಂಡೋಗಿ ರಾಯಣ್ಣ ನೀನು. ರಾಯಣ್ಣ ಹೇಳ್ತಾನೆ, ಈ ಮಾಂಗಲ್ಯವನ್ನು ತಗೊಂಡೋಗಿ ನಾನೇನ್ ಮಾಡ್ಲಿ? ನೀನು ಒಬ್ಬ ಮಗ ಇದ್ರೆ ಮಗನನ್ನ ಕೊಡು. ಈ ದೇಶಕ್ಕೋಸ್ಕರ ಅವನು ಪ್ರಾಣ ಬಿಟ್ರೆ ಮಾನವೀಯತೆಗೆ ಪ್ರೇರಣೆ ನನಗೆ ಈ ನಾಡಿನ ಕಲ್ಯಾಣ ಕರ್ನಾಟಕದ ಕ್ರಾಂತಿಯನ್ನ ಹುಟ್ಟಿಸಿದ್ದಂತ ಬಸವಣ್ಣ. ಎಲ್ಲರೂ ರಾಯಣ್ಣನ ಸುನಾಮಿ ರೀತಿಯಲ್ಲಿ ನಾವೆಲ್ಲರೂ ಕೂಡ ಸೇರಿ ನೋಡ್ತಾ ಇದ್ರೆ ಇಡೀ ದೇಶದಲ್ಲಿ ಇವತ್ತು ಹಿಂದುಳಿದ ವರ್ಗ ಜಾಗೃತಿ ಆಗ್ಬೇಕು ಅನ್ನೋದು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ನಾವೆಲ್ಲರೂ ಕೂಡ ಇವತ್ತು ಸಂಗೊಳ್ಳಿ ರಾಯಣ್ಣನ ರಕ್ತ, ಕನಕದಾಸರ ರಕ್ತ, ಕಾಳಿದಾಸರ ರಕ್ತ, ಅಹಲ್ಯಾಬಾಯಿ ಹೋಳ್ಕರ್ ರಕ್ತ ಹಚ್ಕೊಂಡು ಇದ್ದಿರ್ತಕ್ಕಂಥವ್ರು ನಾವೆಲ್ಲರೂ ಕೂಡ ಸೇರಿದೀವಿ ಅಂತ ತುಂಬಾ ಹೆಮ್ಮೆಯಿಂದ ನಾನು ಹೇಳಿ ಬಯಸ್ತಾ ಇದ್ದೀನಿ. ಯಾವ ಅಹಲ್ಯಾಬಾಯಿ ಹೋಳ್ಕರ್ ಅಂತಂದ್ರೆ ಇಡೀ ಹಿಂದೂ ಸಮಾಜಕ್ಕೆ ಕಾಶಿ ವಿಶ್ವನಾಥ ಅಂತಿದ್ದಾಗೇನೆ ನಮಗೆಲ್ಲರೂ ಕೂಡ ಪರಮೇಶ್ವರ ನೆನಪಾಗತ್ತೆ. ಔರಂಗಜೇಬ ಒಂದು ಕಾಶಿ ವಿಶ್ವನಾಥನ ಹತ್ರ ಹೋಗಿ ಆ ಒಂದು ಲಿಂಗನ ಧ್ವಂಸ ಮಾಡಿದಂತ ಸಂದರ್ಭದಲ್ಲಿ ನಮ್ಮ ರಕ್ತನ ಹಂಚ್ಕೊಂಡು ಹುಟ್ಟಿರ್ತಕ್ಕಂಥ ಅಹಲ್ಯಾಬಾಯಿ ಹೋಳ್ಕರ್ ಅವರು ಇಡೀ ದೇಶದ ದ್ವಾದಶ ಲಿಂಗನ ಪುನರ್ ಪ್ರತಿಷ್ಠಾಪನೆ ಮಾಡ್ತಂತ ರಕ್ತ ಯಾವ್ದಪ್ಪ ಅಂತಂದ್ರೆ ಅದು ಕುರುಬರ ರಕ್ತ ಅಂತ ತುಂಬಾ ಹೆಮ್ಮೆಯಿಂದ ಬಂಧುಗಳೇ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ರಾಣಿ ಚೆನ್ನಮ್ಮ ಇವರಿಬ್ಬರು ಕೂಡ ಅಮ್ಮ ಮಗನ ರೂಪದಲ್ಲಿದ್ರು. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯಾವತ್ತೂ ಕೂಡ ಜಾತಿ ನೋಡಿರ್ಲಿಲ್ಲ. ಕಿತ್ತೂರು ರಾಣಿ ಚೆನ್ನಮ್ಮ ಯಾವತ್ತೂ ಕೂಡ ಜಾತಿ ನೋಡಿರ್ಲಿಲ್ಲ. ಆದ್ರೆ ನಾವೆಲ್ಲರೂ ಕೂಡ ಒಂದು ಅಂತ ತೋರಿಸ್ಕೊಟ್ಟರು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಂತ ನಾನು ಇವತ್ತು ಸಂದರ್ಭದಲ್ಲಿ ನನ್ನ ಹೇಳಿಕ್ ಬಯಸ್ತಾ ಇದ್ದೀನಿ ಬಂಧುಗಳೇ. ಕರ್ನಾಟಕ ರಾಜ್ಯದಲ್ಲಿ ಕುರುಬ ಸಮಾಜನ ಎಸ್ಟಿ ಮೀಸಲಾತಿಗೆ ಸೇರ್ಬೇಕು ಅಂತ ನಾವೆಲ್ಲರೂ ಕೂಡ ಹೋರಾಟ ಮಾಡಿದ್ವಿ. ನೆನ್ಪಿದ್ಯಾ? ಕಾಗಿನೆಲೆಯಿಂದ ಬೆಂಗಳೂರುವರೆಗೂ ನಮ್ಮೆಲ್ಲರೂ ಕೂಡ ದೈವಿ ಸ್ವರೂಪರಾದಂತ ನಿರಂಜನಾನಂದಪುರಿ ಸ್ವಾಮೀಜಿಗಳು ಪಾದಯಾತ್ರೆ ಮಾಡಿದ್ರು. ಅವಾಗ ಎಲ್ಲಾ ಸ್ವಾಮೀಜಿಗಳು ಕೂಡ ನಮ್ ಜೊತೆ ಹೆಜ್ಜೆಯಾಗಿ ಹಾಕಿದ್ರು. ಕಟ್ಟಕರೆ ಕುರುಬರಿಗೂ ಕೂಡ ಒಂದು ಧ್ಯೇಯವಾದಂತ ಶಿಕ್ಷಣ ಸಿಗ್ಬೇಕು, ಅಧಿಕಾರ ಸಿಗ್ಬೇಕು ಅಂತ ಒಂದೇ ಕಾರಣಕ್ಕೋಸ್ಕರ ನಾವು ಎಸ್ಟಿ ಮೀಸಲಾತಿ ಕೇಳ್ತಾ ಇದೀವಿ. ಬೇಕಾ ಬೇಡ? ಹಾಗಾಗಿ ಮುಂದಿನ ದಿನಗಳಲ್ಲಿ
ಈ ಸ್ವಾಮೀಜಿಗಳು ಏನ್ ಆಜ್ಞೆ ಮಾಡ್ತಾರೋ ಅದೆಲ್ಲದಕ್ಕೂ ಕೂಡ ನಾವೆಲ್ಲರೂ ಒಟ್ಟಿಗೆ ಹೋರಾಟ ಮಾಡೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಎದರಲ್ಲಿ ಮುಂದೆ ನಡೆಯೋಣ. ಜೈ ರಾಯಣ್ಣ. ತುಂಬ ಹೃದಯದ ಧನ್ಯವಾದಗಳು ಮೇಡಮ್ ಅವರು. ಕಳಿಸ್ತೀವಿ ಅಂತಂದು ನಾವು ರೊಚ್ಚಿಗೆದ್ದು ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು. ರೊಚ್ಚಿಗೆದ್ದು ಶಿಕ್ಷಣ ಕೊಡಬೇಕು ನಮ್ಮ ಮಕ್ಕಳಿಗೆ. ನಮಗೆ ಆ ಕಡೆ ಶಿಕ್ಷಣದ ಬಲ ಇಲ್ಲ, ಈ ಕಡೆ ಸಂಘಟನೆ ಬಲ ಇಲ್ಲ ಅಂತಂದ್ರೆ ನಮ್ಮನ್ನು ಕೇವಲ ವೋಟ್ ಬ್ಯಾಂಕ್ ಆಗಿ ಈ ಬಲಾಢ್ಯರು ಬಳಸ್ಕೊಂತಾರೆ. ನಾವು ಇದನ್ನ ಅರ್ಥ ಮಾಡ್ಕೋಬೇಕು. ಇವತ್ತು ಏನು ಒಂದು ಐತಿಹಾಸಿಕ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಆಹ್ವಾನಿಸಿ ಬೇರೆ ಬೇರೆ ಊರಿಂದ ಕರೆಸಿ ನಮ್ಗೆಲ್ಲ ಒಂದು ವೇದಿಕೆ ಕೊಟ್ಟು ನಮ್ಮನ್ನೆಲ್ಲ ಪರಿಚಯ ಮಾಡ್ಕೊಂಡು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ವಿಜಯಪುರದ ನಿಮ್ಮ ಹೃದಯ ವೈಶಾಲ್ಯಕ್ಕೆ ನನ್ನ ದೊಡ್ಡದಾದ ಒಂದು ಅಭಿನಂದನೆ. ಮತ್ತು ಹಣವಂತ ಅಲ್ಲ, ಒಬ್ಬ ಸಾಮಾನ್ಯ ಬಡವ ನಾಳೆ ದಿವಸ ಈ ಕ್ಷೇತ್ರದೊಳಗೆ ಶಾಸಕ ಆಗೋದಕ್ಕೆ ಸಾಧ್ಯ ಇದೆ. ಶಕ್ತಿ ನಿಮ್ಮೊಳಗಡೆ ಇದೆ. ನಾವು ಒಟ್ಟಾಗಬೇಕಿದೆ. ಆದ್ರೆ ನಾವೇನ್ ಮಾಡ್ತೀವಿ ಗೊತ್ತಾ? ಸಂಗೊಳ್ಳಿ ರಾಯಣ್ಣ ಹಿಡ್ಕೊಟ್ಟವ್ರು ಯಾರ್ರಿ? ಮುಖ್ಯಮಂತ್ರಿಗಳು ಮಾಡಿರಿ. ಬಹಳ ಖುಷಿ ಪಡ್ತಾರೆ ದೊಡ್ಡವರು ಇಲ್ಲಿ ಬಂದು ಭಾಷಣ ಮಾಡೋಣ. ಖುಷಿ ಪಡ್ತಾರೆ. ಸಿದ್ದರಾಮಯ್ಯ ದೊಡ್ಡ ಓಟಾಗಿ ಮುಖ್ಯಮಂತ್ರಿ ಮಾಡಿ, ಯತೀಂದ್ರನು ಮಂತ್ರಿ ಮಾಡಿ. ಆದ್ರೆ ಬಿಜಾಪುರ ಜಿಲ್ಲಾದಾಗ ಸಿದ್ದರಾಮಯ್ಯ ಆಗುದು ಯಾವಾಗ, ಯತೀಂದ್ರ ಆಗುದು ಯಾವಾಗ ಅನ್ನೋದನ್ನ ನಾವು ಯಾರು ಯೋಚನೆ ಮಾಡಕತ್ತಿಲ್ಲ. ನಿಮ್ಮ ಹತ್ರ ಕೈ ಮುಗಿದು ಕೇಳ್ಕೊಳ್ತೀನಿ ಅಣ್ಣ ತಮ್ಮಂದಿರೇ. ಬಹುಶಃ ಬಿ.ಡಿ. ಪಾಟೀಲ್ ಹೆಸರು ಹೇಳಿದಾಗ ಇಲ್ಲಿರ್ತಕ್ಕಂಥ ಉತ್ಸಾಹ ಕೇಕೆ ನೋಡಿದ್ರ ಈ ಕಾರ್ಯಕ್ರಮ ಒಂದು ಸಾರ್ಥಕ ಆಗ್ತದೆ ಅಂತ ಅನ್ನಿಸ್ತದೆ. ಆದ್ರೆ ಆ ಉತ್ಸಾಹ ಕೇಕೆ ಅವರನ್ನ ಶಕ್ತಿ ಸೌಧದವರೆಗೆ ಕಳಿಸುವವರೆಗೆ ಇರಬೇಕು. ಅವರನ್ನ ಶಕ್ತಿ ಸೌಧದವರೆಗೆ ಕಳಿಸುವವರೆಗೆ ಇರಬೇಕು. ನಾನು ನಿಮ್ಮ ಹತ್ರ ಕೈ ಮುಗಿದು ಕೇಳ್ಕೊಳ್ತೇನೆ. ಸಂಗೊಳ್ಳಿ ರಾಯಣ್ಣನ ಜಾತ್ರೆ ಒಂದು ದೊಡ್ಡ ಮಟ್ಟದ ಏನಂತಂದ್ರೆ ಮೆರವಣಿಗೆ ಆಗಬಾರದು. ಸಂಗೊಳ್ಳಿ ರಾಯಣ್ಣನ ಜಾತ್ರೆ ಇನ್ನೊಂದು ಯಾವುದೋ ಅವಾಗ ಸಿದ್ಧನ ಜಾತ್ರೆ ಆಗಬಾರ್ದು. ಸಂಗೊಳ್ಳಿ ರಾಯಣ್ಣನ ಜಾತ್ರೆ ಬರೀ ನಾವು ಬಂದು ಕೇಕಿ ಹೊಡೆದು ಸಿಳ್ಳಿ ಹೊಡೆದು ಹೋಗ್ತಕ್ಕಂಥ ಜಾತ್ರೆ ಆಗಬಾರ್ದು. ಇವತ್ತಿನ ಸಂಗೊಳ್ಳಿ